ಮಾನ್ವಿ ಪಟ್ಟಣದ ನಾಗಪ್ಪನ ದೇವಸ್ಥಾನದ ಅಧ್ಯಕ್ಷರಾಗಿ ರಾಮಣ್ಣ ನಾಯ್ಕ ಆಯ್ಕೆ. ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದ ನಾಗಪ್ಪನ ದೇವಸ್ಥಾನ ಎಲ್ಲರ ಅಭಿಪ್ರಾಯದಂತೆ ನಾಗಪ್ಪನ ದೇವಸ್ಥಾನ ಅಭಿವೃದ್ಧಿ ಮಾಡೋಣ. ದೇವಸ್ಥಾನದ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಮುಖ್ಯ. ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವಂತಹ ನಾಗಪ್ಪನ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ರಾಮಣ್ಣ ನಾಯ್ಕ ಆಯ್ಕೆಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವಂತಹ ನಾಗಪ್ಪನ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ರಾಜಶೇಖರ ಕಾಜಗಾರ್ ಸೇವೆ ಮಾಡ್ತಾ ಇದ್ರು. ಆದರೆ ರಾಜಶೇಖರ ಕಾಜಗಾರ್ ಅವರ ಆರೋಗ್ಯ ಸಮಸ್ಯೆ ಇರೋ ಕಾರಣ ಸರ್ವ ಜನಾಂಗದವರು ಸಮಿತಿ ಅಧ್ಯಕ್ಷರಾಗಿ ರಾಮಣ್ಣ ನಾಯ್ಕರನ್ನ ಆಯ್ಕೆ ಮಾಡಿದ್ದಾರೆ. ದೇವಸ್ಥಾನದ ಆಡಳಿತ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಡೆಸುವಂತಹ ಉದ್ದೇಶದ ಜೊತೆಗೆ ಸಾರ್ವಜನಿಕರ ಅಭಿಪ್ರಾಯ ಮತ್ತು ಸಹಕಾರದೊಂದಿಗೆ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ರಾಮಣ್ಣ ನಾಯ್ಕ ತಿಳಿಸಿದ್ದಾರೆ. ನವ ಕಲ್ಯಾಣ ನ್ಯೂಸ್ ಮಾನ್ವಿ. ನಮಸ್ಕಾರ ಮಾನ್ವಿ ನಗರ ಜನತೆಗೆ ಮತ್ತು ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನಂದರೆ ಇದು ಒಂದು 15 ವರ್ಷದಿಂದ ಈ ನಾಗಪ್ಪನ ಗುಡಿ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲರೂ ಇದು ಮಾಡಿ ಸಹಕಾರ ಮಾಡಿ ನನಗೆ ಕಟ್ಟಕ್ಕೊಂದು ಯೋಗ್ಯತೆ ಕೊಟ್ಟರು. ಅದರಿಂದಾಗಿ ನಾನು ಕಟ್ಸಂಬಂದಿ 15 ವರ್ಷದಿಂದ ಮಾಡ್ಕೊಂತ ಬಂದೀನಿ. ವರ್ಷ ನಾಗರ ಪಂಚಮಿಗೆ ಒಂದು ದಿವಸ ಮುಂಚೆಯಿಂದನೇ ಎಲ್ಲ ಕಾರ್ಯಕ್ರಮಗಳು ನಿನ್ನೆ ಮತ್ತು ಇವತ್ತು 2 ದಿವಸ ಕಾರ್ಯಕ್ರಮ ಇದ್ದಾವೆ. ಪೂಜೆ ಗುಡಿ ತುಳಸೋದು ಎಲ್ಲ ಪ್ರತಿ ದಿವಸ ಒಬ್ರು ಕಸ ಬೆಳೆದು ಹೋಗ್ತಾರೆ, ಆಮೇಲೆ ಇನ್ನೊಬ್ರು ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೊಂಟಿವಿ. ಈಗೇನಂದು ನನ್ನ ಸ್ವಲ್ಪ ಆರೋಗ್ಯ ಸರಿ ಇಲ್ಲಾರದ ಕಾರಣ ನಮ್ಮ ರಾಮಣ್ಣ ನಾಯಕರಿಗೂ ಮತ್ತು ವೆಂಕಯ್ಯ ನಾಯಕರಿಗೂ ಗಂಗಯ್ಯ ನಾಯಕರು ಮತ್ತು ಇವ್ರ ಅಣ್ಣವ್ರಿಗೂ ಎಲ್ಲರಿಗೂ ಹೆಸರುಗಳು ನನಗೆ ಅಷ್ಟಿಲ್ಲ. ಎಲ್ಲರಿಗೂ ನಿಮ್ಮ ಮ್ಯಾಗ ಜವಾಬ್ದಾರಿ ಒಪ್ಪಿಸಿ ಈ ಬರೋ ವರ್ಷ ಮುಂದಿನ ವರ್ಷ ಈ ವರ್ಷ ನನ್ನ ಕೈಲಿ ಏನಾಗ್ಯದ ಮಾಡೀನಿ. ನನಗೊಂದು ಸ್ವಲ್ಪ ಹೆಲ್ತ್ ದೊಡ್ಡ ಪ್ರಾಬ್ಲಮ್ ಐತೆ. ಅದಕ್ಕೋಸ್ಕರ ನನ್ನ ಕೈಲಿ ಇಲ್ಲಿವರೆಗೆ ಆದಷ್ಟು ಮಾಡ್ಕೊಂಡು ಬಂದಿಲ್ಲ ಅಂತ ಶಕ್ತಿ ಕೊಟ್ಟನ. ಇದ್ರ ಮೇಲೆ ನಾನು ಸಹಕಾರ ಕೊಟ್ಟಂತ ಹೋಗ್ತೀನಿ. ಇನ್ನು ಮೇಲೆ ಮಣತಂಬ್ರಿ ಎಲ್ಲರೂ ಕೂಡಿ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ ಕೈ ಮುಗಿ ಎಲ್ಲರನ್ನ ಕೇಳಿ. ಅದಕ್ಕಾಗಿ ನಾವು ನಮ್ಮ ರಾಮಣ್ಣ ನಾಯಕರನ್ನ ಅಧ್ಯಕ್ಷರ ಮಾಡಿ ನೀವು ಸರ್ ಎಷ್ಟು ವರ್ಷದಿಂದ ನಾವು ಇದು ಮೊದಲು ಬರೀ ಒಂದು ಗುಂಡಿತ್ತು ಸರ್. ಇಲ್ಲಿ ಏನಿತ್ತೆಲ್ಲ ಏನಿದ್ದಿಲ್ಲ, ಗಿಡ ಇದ್ದಿಲ್ಲ, ಏನಿದ್ದಿಲ್ಲ. ನಾವು ಇದೇ ಜಾಗದಲ್ಲಿ ವಾಸ ಮಾಡಿ ನಮ್ಮ ತಂದೆಯವರು ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಅವಾಗಲಿಂದ ನಾವು ಇಲ್ಲಿ ನಡ್ಕೊಂತ ಬಂದಿವಿ. ನಡ್ಕೊಂತ ಬಂದ್ಮೇಲೆ ನನ್ನ ಮನಸ್ಸಿಗೆ ಎಫೆಕ್ಟ್ ಆಯಿತು. ನಾನು ಅವತ್ತಿನಿಂದ ಈ ಗುಡಿನ ಚಾಲು ಮಾಡಿ ಎಲ್ಲರ ಹತ್ರ ಪಟ್ಟಿ ಕೇಳಿದೆ, ಪಟ್ಟಿನೂ ಕೊಟ್ಟರು. ಉಳಿದು ನನ್ನ ಕೈಲಿ ಹಾಕಿ ನಾ ಏನು ಎಷ್ಟು ಮಟ್ಟಕ್ಕೆ ಮಾಡಬೇಕು ಮಾಡೀನಿ. ಎಲ್ಲರೂ ಗಂಗಾ ಆಯಿತು, ಇವ್ರು ಅಣ್ಣತಂಬ್ರ ಆಯಿತು, ಈ ಬಾಲ್ನಗರದವ್ರು ಆಯಿತು, ಮತ್ತು ಇಲ್ಲಿ ನಮ್ಮ ಹಿರಿಯವ್ರು ಆಯಿತು, ಮತ್ತು ಈ ಎತ್ತುಗಳು ಮಾರಾಟ ಮಾಡೋರು ಎಲ್ಲರೂ ನನ್ನ ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ನಾನು ನೋಡ್ಕೊಂಡು ಹೋಗ್ಯಾರ. ಮಾಡ್ಕೊಂತ ಬಂದಿವಿ ಇಲ್ಲಿವರೆಗೂ. ನಮ್ಮ ಮನೆಯವರಾಯಿತು, ನಾವಾಯಿತು. ಎಷ್ಟು ವರ್ಷ ಆಯ್ತು? ಸರ್ 15 ವರ್ಷ ಆಯ್ತು ಸರ್ ಮಾಡಕತ್ತಿ. ಈಗ 15 ವರ್ಷದಿಂದ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆದ ಕಾರಣ ಸ್ವಲ್ಪ ನನ್ನ ಕೈಲಿ ಆಗವಲ್ತು. ಅದಕ್ಕಾಗಿ ನಾನು ಈ ಸಲ ಇವ್ರಿಗೆಲ್ಲ ನಮ್ಮ ಅಣ್ಣತಂಬ್ರಿಗೆ ಬಿಟ್ಟು ಕೊಡ್ಬೇಕಂತ ಒಂದು ನಿರ್ಧಾರ ಮಾಡಿ ಅದಕ್ಕೆ ನಾವು ಒಬ್ಬರನ್ನ ಎಲ್ಲರೂ ಕುಂತು 4 ಮಂದಿ ಮಾತಾಡ್ಕೊಂಡ್ವಿ. ನಮ್ಮ ರಾಮಣ್ಣ ನಾಯಕರನ್ನ ಅಧ್ಯಕ್ಷನ ಮಾಡೋಣ, ನಾವೆಲ್ಲರೂ ಕುಂತು ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೀನು ಏನೇನು ಮಾಡಬೇಕು ಅದೆಲ್ಲ ಹೇಳ್ಕೊಂತ ಹೋಗು. ನಾವು ಅದನ್ನು ನಮ್ಗೆ ಗೊತ್ತಿಲ್ಲಲ್ಲ, ಫಸ್ಟ್ ವರ್ಷ 2 ವರ್ಷ ನಮ್ಗೆ ಹೇಳ್ಕೊಂತ ಹೋಗು, 3ನೇ ವರ್ಷ ನಾವೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ಒಂದು ಇದು ಮಾಡಿದಕ್ಕೋಸ್ಕರ ರಾಮಣ್ಣ ನಾಯಕರನ್ನ ಅಧ್ಯಕ್ಷರನ್ನ ಮಾಡಿ ಹೋದವ್ರನ್ನೆಲ್ಲ ಅವ್ರೇನು ಪದಾಧಿಕಾರಿಗಳನ್ನ ಮಾಡ್ಕೊಂತಾರೆ ಸರ್. ಅದ್ರ ಮೇಲೆ ನಾನು ಅವ್ರ ಮೇಲೆ ಜವಾಬ್ದಾರಿ ಕೊಟ್ಟು ನಾನು ಬಂದು ಆರಾಮಾಗಿ ಕುಂತು ನೋಡ್ಕೊಂಡು ಹೋಗ್ತೀನಿ. ಅವ್ರು ಹೇಳಿದ ಕೆಲಸನೂ ಮಾಡ್ತೀನಿ. ಕಸ ಹೊಡೆದ್ರೆ ಕಸ ಹೊಡಿತೀನಿ, ಜಮಖಾನೆ ಹಾಸೋದು ಜಮಖಾನೆ ಹಾಸ್ತೀನಿ, ಕುಚ್ಚಾಕೋದು ಕುಚ್ಚಾಕ್ತೀನಿ. ನಾನು ದೇವ್ರು ಇದು ಮಾಡೋಕ್ಕೆ ನನಗೆ ಯಾವುದೇ ಒಂದು ರೀತಿಯಿಂದ ತೊಂದರೆ ಇಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ತಮ್ಮೆಲ್ಲರ ಮುಂದೆ ನಾನು ಕೈ ಮುಗಿದು ಹೇಳ್ತೇನೆ. ನನ್ನ ಹೆಲ್ತ್ ಪ್ರಾಬ್ಲಮ್ ಇದಕ್ಕೋಸ್ಕರ ನಾನು ದುಡ್ಡು ಕೊಡಕತ್ತೀನಿ, ಬೇರೆ ವಿಚಾರ ಏನೂ ಇಲ್ಲ. ಎಲ್ಲ ಮೊದಲು ನಮಸ್ಕಾರ. ನಮ್ಮೆಲ್ಲ ನಮ್ಮ ಬಂಧುಗಳಿಗೆ, ನಮ್ಮ ಅಣ್ಣ ತಮ್ಮರುಗಳಿಗೆ ಎಲ್ಲರಿಗೆ ನಮಸ್ಕಾರ ಮಾಡುತ್ತೇವೆ. ನಮ್ದೇನೋ ಗೊತ್ತಿಲ್ಲ, ಆದರೂ ನಮ್ಮನ್ನೇ ಗುರುತಿಸ್ಬೇಕಂದ್ರೆ ನಾಗಪ್ಪ ತಾತ ಏನೋ ನಮ್ಮ ಕರ್ಲಿಂದ ಏನನ್ನ ಸೇವೆ ಮಾಡಿಸ್ಬೇಕಂತ ಮಾಡ್ಕೊಳ್ಬೇಕು, ಇದನ್ನೇ ಇದು ಮಾಡಬೇಕು, ಇದನ್ನ ಕೂಡ ನಾವು ಸೇವೆ ಮಾಡಿಸ್ಬೇಕು ಅಂತ ಅನ್ನೋದೊಂದು ದೇವ್ರದ್ದು ಆಸೆ. ಇಲ್ಲಿಂದ ನಾವು ಅದು ಏನು ಸೇವೆ ಐತೆ ಅದು ನಾವು ಮಾಡ್ಕೊಂಡು ಹೋಗ್ತೀವಿ. ವರ್ಷ ನಾಗರ ಪಂಚಮಿಗೆ ಅದು ಏನಾಗ್ತದ, ಅದೇನು ಸುಣ್ಣ ಆಗಲಿ, ಬಣ್ಣ ಆಗಲಿ, ಅದು ಪೂಜೆ ಪುರಸ್ಕಾರ ಆಗಲಿ, ಅನ್ನದಾನ ಆಗಲಿ, ಹೆಣ್ಮಕ್ಳಿಗೆ ಉಡಿ ತುಂಬ ಕಾರ್ಯಕ್ರಮ, ಮತ್ತು ಪ್ರತಿಯೊಂದು ಕಾರ್ಯಗಳು ನಮ್ಮ ರಾಜಣ್ಣವರು ಏನು ಮಾಡ್ಕೊಂಡು ವರ್ಷ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನು ಮುಂದೆ ಅದೇನು ಮಾಡ್ಕೊಂಡು ಹೋಗ್ತಾರಲ್ಲ ಅದ್ರ ಪ್ರಕಾರ ನಾವು
ಮಾಡ್ಕೊಂಡು ಹೋಗ್ತು ಅಂತಂದು ಇದರಲ್ಲಿ ತಿಳಿಸ್ಕೊ. ಆದರೆ ನಾವು ನಮ್ಮ ಮಳೆಯಾದ ನಾಯ್ಡು, ಕೊಂಡಯ್ಯ, ನಮ್ಮ ದೇವೇಂದ್ರ ನಾಯಕ್, ನಮ್ಮ ಗಂಗಯ್ಯನ ನಾಯಕ್, ನಮ್ಮ ವಿಜಯಣ್ಣ, ನಮ್ಮ ವಿನಯ್, ದೇವಣ್ಣ ನಾಯಕ್, ನಮ್ಮ ಇಡೀ ಟೀಮ್ ಇಲ್ಲೇನೇನು ಐತಲ್ಲ ನಮ್ಮ ಟೀಮ್ಗಳೆಲ್ಲ ನಾವು ಮುಂದೆ ನಿಂತು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದು ಇವರೆಲ್ಲ ನೇತೃತ್ವದಲ್ಲಿ ನಾವು ಆ ದೇವ್ರಿಗೆ ಸೇವೆ ಮಾಡ್ತೀವಿ. ಅಧ್ಯಕ್ಷನೇ ಅಲ್ಲ, ಎಲ್ಲ ನಮ್ಮ ಟೀಮ್ ಸೇವೆ. ಯಾವ್ದು ತೊಂದರೆ ಬರಲಾರ್ದಂಗೆ ದೇವರು ನಮ್ಮ ಎಲ್ಲರಿಗೆ ಕಾಪಾಡಲಿ, ಎಲ್ಲರಿಗೆ ಆಶೀರ್ವಾದ ಇರಲಿ, ಎಲ್ಲರಿಗೆ ಚೆಂದನಾಗಿ ಹುಡುಕಿಲಿ, ಹಣ್ಣಿನ ಆರೋಗ್ಯನೂ ಚೆನ್ನಾಗಿ ಇರಲಿ. ಅದೊಂದು ಸೇವೆ 15 ವರ್ಷ ಕಾಲ ಏನು ಕಷ್ಟ ಸುಖ ಏನೋ ವಿಪ್ಲವದಿಂದ ಮಾಡ್ಕೊಂಡು ಬಂದಾನ. ಅದೆಲ್ಲ ಆ ಕಷ್ಟದಾಗೂ ನೋಡ್ಯಾನ, ಸುಖದಾಗೂ ನೋಡ್ಯಾನ, ಎಲ್ಲ ರೀತಿಲೇ ಮಾಡ್ಕೊಂಡು ಬಂದಾನ. ಈಗ ಭಾಳಷ್ಟು ಆರೋಗ್ಯ ಹಾನಿಕಾರದಲ್ಲಿ ಸ್ವಲ್ಪ ತ್ರಾಸಿನಲ್ಲಿ ಇದ್ದಾನ. ಅಥವಾ ನಮ್ಮಿಂದ ಇರ್ತಾನ, ಇದೇ ಥರ ಇದು ಮಾಡ್ರಿ ಅಂತ ಹೇಳ್ತಾನೆ, ಅದೇ ಥರ ಮಾಡ್ಕೊಂಡು ಹೋಗ್ತೇವೆ ಅಂತಂದು ಈ ಮಾತನ್ನು ಮುಗಿಸ್ರಿ. ಎಲ್ಲರಿಗೂ ನಮಸ್ಕಾರ. ಅದು ಸಾಯಿಬಾಬಾ ಗುಡಿ ಐತಲ್ರಿ ಸೋಳ್ಗಂ ರೋಡಿಗೆ, ಅದನ್ನು ಫಸ್ಟ್ ಪ್ರಥಮ ಬುನಾದಿ ಹಾಕಿದ್ದೆ ನಾನು. 2ನೇದ್ದು ರಾಜೀವ್ಗಾಂಧಿ ಆಶ್ರಯ ಕಾಲೋನಿಯಲ್ಲಿ ಅಲ್ಲೊಂದು, ಆಮೇಲೆ ಸರ್ 3ನೇದ್ದು ಈ ಗುಡಿ, ಈಗ 4ನೇದ್ದು ನಮ್ಮ ಈಶ್ವರ ಗುಡಿ ಅಂತೇಳಿ ಇಲ್ಲಿ ನಮ್ಮ ಕಡೂರು ಸರ್ಕಲ್ನಾಗ ಐತೆ, ಅದೊಂದು ಮಾಡ್ಬೇಕಂತ ಐತೆ. ಆಮೇಲೆ ಒಂದು ಅಲ್ಲಿ ಸಿದ್ಧಿವಿನಾಯಕನ ಗುಡಿ ಅದೊಂದು ಅಲ್ಲಿ ಮಾಡ್ಬೇಕಂತ ಐತೆ. ಅದನ್ನ ಯಾಕಂದ್ರೆ 2ಕ್ಕೂ ಮೂರ್ತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿವಿ. ಯಾಕಂದ್ರೆ ಇದು ನಿಂತದ ಅದು ನಿಂತದ, ಇನ್ನೂ 2 ಗುಡಿ ಮಾಡಿ ನಾವು ಆರಾಮಟ್ಟಪ್ಪ ಸಾಕಂತ ಕೇಳ್ಕೊಂತೀವಿ ಸರ್. ಇದು ಶಾಲಕ್ ಶಾಲಾ